ಎರಡು ಜೊತೆ ತಿನ್ನೋದ್ರಿಂದ ಟೇಸ್ಟ್ ಅಂತ ಟೇಸ್ಟ್ ಸಿಗ್ತಾ ಇಲ್ಲ. ಹೌದೌದು ಅಂತಾರ ಜನ ಎಲ್ಲ ಪೋರ್ಕ್ಕೆ ಮುಗಿ ಬೀಳ್ತಾರೆ. ಚಿಕನ್ ಕಡೆ ಯಾರು ಹೋಗಲ್ಲ. ಅಲ್ಲಿ ನೋಡಿ ಅವ್ರನ್ನ ಮಾತಿಲ್ಲ ಚಿಕನ್ ನಮ್ಗೆ ಚಿಕನ್ ಬೇಡ ಪೋರ್ಕ್ ಬೇಕು ಅನ್ಬೇಕು. ನೀವೇನ್ ಹೇಳಿ ಚಿಕನ್ ಬೇಡ ನಮ್ಗೆ ಪೋರ್ಕ್ ಬೇಕು ಅನ್ಬೇಕು ಆತರ. ಗಾಯ್ಸ್ ಇಲ್ಲಿ ನೋಡಿ ನಾವೇ ಗೆಲ್ಲೋದು ಗಾಯ್ಸ್. ಈಗ ನೋಡಿ 1 ಅವರ್ ಮುಂಚೆ ಮುಚ್ಚೋರೆ, ಈಗ ಜಸ್ಟ್ ಮುಚ್ಚಿದೀವಿ. ಹೆಂಗಿರುತ್ತೆ ಅಂದ್ರೆ ಪೋರ್ಕ್ ತಿಂತಾ ಇದ್ರೆ ಒಮ್ಮೆ ನೋಡಿ ಮಾಡೋದು ನೋಡಿ ಇವೆ. ಗೈಸ್ ಸ್ಟಾರ್ಟ್ ಮಾಡಿದ್ದೀವಿ ಅಡುಗೆ ಮಾಡೋಕ್ಕೆ. ಸೊ ಇವಾಗೆಲ್ಲ ಫಸ್ಟು ಕಟ್ ಮಾಡ್ಕೊಂಡು ಏನು ಬೇಕು ನಮಗೆಲ್ಲ ಆಮೇಲೆ ಶುರು ಮಾಡ್ತೀವಿ ಗೈಸ್. ಈರುಳ್ಳಿ ರೋಸ್ಟ್ ಆಗಿದೆ ಗೈಸ್, ಫುಲ್ಲು ಬ್ರೌನಿಶ್ ಕಲರ್ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕ್ತಿದ್ದೀವಿ ಮಿಕ್ಸ್ ಮಾಡಿದ್ದೀವಿ. ಈರುಳ್ಳಿ ಕುಯ್ತಾ ಇದ್ದೀನಿ. ಅಡುಗೆ ಮಾಡಕ್ ಬರಲ್ಲ, ಏನೋ ಒಂದು ತಕ್ಕ ಮಟ್ಟಿಗೆ ಮಾಡ್ತೀವಿ ಗೈಸ್. ನಮ್ಗೆ ನಮ್ದು ಮಾಡೋದ್ ಬಿಟ್ಟು ಇವ್ರಿಗೆ ನಾನೇ ಯಾರಿಲ್ಲ, ನಾವೇ ಮಾಡ್ಕೊಂತೀವಿ ಬಿಡಿ. ಅದ್ರದ್ದೇನಿಲ್ಲ ಹಿಂಗಂತ ನೋಡಿ ಗೈಸ್. ಅದೇನ ನೀಟಾಗಿ ತೊಳೆದ್ರ ಬೇಕು. ಸ್ವಲ್ಪ ಆಂಟಿ ಹಚ್ಕೊಟ್ರು ನಮ್ ಗ್ಯಾಸು ಸ್ವಲ್ಪ ಹತ್ತಿರ್ಲಿಲ್ಲ. ತಗೋ ಈ ಪ್ಲೇಟ್ ಹಾಕು ಅಥವಾ ಡೈರೆಕ್ಟ್ ಇದು ಏನು ತಿಪ್ಪೇನಹಳ್ಳಿ ಫೋರ್ಕ್. ಇದು ತಿಪ್ಪೇನಹಳ್ಳಿ ಫೋರ್ಕು. ಒಂದು 3-4 ಹಸಿಮೆಣಸಿನ್ಕಾಯಿ ಅದೆಲ್ಲ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು ಗೈಸ್. ಈ ಸ್ಮೆಲ್ ಹೋಗ್ಬೇಕು, ಹಸಿ ಸ್ಮೆಲ್ ಹೋಗ್ಬೇಕು. ಈಗ ಟೊಮೊಟೊ ಹಾಕೊಂತ ಇದೀವಿ. ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೀವಿ. ಈಗ ಚಿಕನ್ ಹಾಕ್ತಾ ಇದ್ದೀವಿ. ಎಲ್ಲ ರೋಸ್ಟ್ ಆಗಿದೆ, ಚಿಕನ್ ರೋಸ್ಟ್ ಆಗಿದೆ. ಚಿಕನ್ ಹಾಕಿ ಒಂದು ರೌಂಡ್ ಬೇಯಿಸ್ಕೊಂಡ್ಬಿಟ್ಟು ಮಸಾಲ ಹಾಕ್ತೀವಿ ಸರ್. ಚಿಕನ್ ಅಲ್ಲಿ ಗೈಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನೀವು ಸಾಲ್ಟ್ ಜಾಸ್ತಿ ತಿನ್ನಲ್ಲ ಅಂದರೆ ಸ್ವಲ್ಪ ಹಾಕೊಳ್ಳಿ. ಎಣ್ಣೆ ಹಾಕಿಲ್ಲ, ಎಣ್ಣೆ ಹಾಕೋದು ಬೇರೆ. ಈ ಸ್ಪೆಷಲ್ ತಿಪ್ಪೇನಹಳ್ಳಿ ಪೋರ್ಕ್ ನಾವು ಮಾಡ್ತಾ ಇರೋದು ಗಾಯ್ಸ್. ಈಗ ಪೋರ್ಕ್ ಚಿಲ್ಲಿ ಇದೊಂದ್ಸಲ ಟ್ರೈ ಮಾಡಿ ತಿನ್ರಿ. ಪೋರ್ಕ್ ಚಿಲ್ಲಿ ಇದು ಮಾಡ್ತಾ ಇರೋದು ನಾವು. ಹೆಂಗಿರುತ್ತೆ ಅಂದ್ರೆ ಆ ಚಿಕನ್ಗಿಂತ ಸೂಪರ್ ಆಗಿರುತ್ತೆ ಪೋರ್ಕ್. ತಿಂದ್ರೆ ಒನ್ ಮೋರ್ ಅನ್ಬೇಕು. ಇಲ್ಲ ಒನ್ ಮೋರ್ ಇಲ್ಲ ಗೈಸ್ ಪೋರ್ಕ್ ಇದ್ರೆ ಒನ್ ಮೋರ್ ಅನ್ನಲ್ಲ ಸೈಸ್. ನೋ ಮೋರ್ ಅನ್ಬೇಕು. ಬೆಳ್ಳುಳ್ಳಿ ಪೋರ್ಕ್ ತಿನ್ರಿ. ಒನ್ ಮೋರ್ ಅನ್ಬೇಕು. ಮದುವೆ ಗಂಡು ಕಡೆಯಿಂದ ಏನೋ ಮಾಡ್ತಾ ಇರೋ ಮದುವೆ ಗಂಡವ್ರೆ ಪರ್ಸನಲ್ ಆಗಿ ಬಂದು ಪೋರ್ಕ್ ಮಾಡ್ತೀನಿ. ಅವರು ಹಾಸನದೆಲ್ಲ ಪೋರ್ಕ್ ತುಂಬಾ ಫೇಮಸ್. ಅದಕ್ಕೋಸ್ಕರ ನಾನು ಅವ್ರಿಗೆ ಹೆಲ್ಪ್ ಮಾಡ್ಕೊಡ್ತೀನಿ ಅಷ್ಟೇ. ಇನ್ನೆಲ್ಲ ನಮ್ಮ ಮನೆಯನ್ನ ಮಾಡ್ತಾರೆ. ಆದ್ರೂ ರೋಹಿತ್ ಅವರೇ ನಮ್ನ ಗೆಲ್ಲಕ್ಕಾಗಲ್ಲ ಬಿಡ್ರಿ. ನಮ್ ಚಿಕನ್ ಮುಂದೆ ನಿಮ್ ಪೋರ್ಕ್ ಏನು ಇರಲ್ಲ. ನಮ್ಗೆ ರೇಟಿಂಗ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ರೇಟಿಂಗ್ಸ್ ಬರ್ಬೋದು. ನಮ್ ಚಿಕನ್ ಮುಂದೆ ಅಲ್ಲೋಟ್ರಿ ನಮ್ ನವೀನ್ ಅವ್ರು ಎಷ್ಟು ಕಷ್ಟಪಟ್ಟು ಮಾಡ್ತಾರೆ. ನಾವು ಅಷ್ಟೇ. ನೀವು ಈಗ ಅಲ್ಲಾಡಿಸ್ತಿದ್ದೀರಾ. ನಮ್ದಾಗ್ಲೇ ಒಂದ್ ಸುತ್ತ ಬೆಂದ್ಬಿಟ್ಟದೆ ಅಷ್ಟೇ ವ್ಯತ್ಯಾಸ. ಟೇಸ್ಟ್ ನೋಡ್ಬೋದು. ಪೋರ್ಕ್ ವಿತ್ ಬರೀ ಕಲ್ಲುಪ್ಪು, ಬರೀ ಉಪ್ಪಲ್ಲಿ ಬೇಯಿಸ್ತಾ ಇದೀವಿ. ನಾವು ಚೆನ್ನಾಗಿ ಟೇಸ್ಟ್ ಬರ್ಬೇಕು ಅಂದ್ರೆ ನಿಧಾನವಾಗಿ ಅಡುಗೆ ಮಾಡಬೇಕು. ಹಾಕು. ಏನ್ ನವೀನ್ ನೋಡಿ ಅಷ್ಟಪ್ಪ ಪೀಸ್ ಓಡಿಸಿದ್ರೆ ತಿನ್ನಕ್ಕಾಗುತ್ತಾ ನೋಡಿ. ಕಬಾಬ್ ಓಡ್ಸಂಗ್ ಓಡಿಸಿದೀರ ಮಾಮ. ತಿಂದ್ರೆ ಬಾಯಿ ತುಂಬ ಕಬಾಬ್ ಓಡ್ಸಂಗ್ ಓಡಿಸಿದೀರಾ. ಇಷ್ಟಿ ಓಡಿಸ್ಬೇಕು ಗೈಸ್. ಈಗ ಮಸಾಲೆಗಳನ್ನ ಹಾಕ್ತಾ ಇದೀವಿ. ಪೆಪ್ಪರ್ ಚಿಕನ್ ಆಗೋದ್ರಿಂದ ಪೆಪ್ಪರ್ ಒಂಚೂರು ಜಾಸ್ತಿ. ಇದು ಗರಂ ಮಸಾಲೆ, ಚಿಲ್ಲಿ ಪೌಡರು, ಧನಿಯಾ ಪುಡಿ, ಇದು ಲವಂಗ ಅವೆಲ್ಲ ರುಬ್ಕೊಂಡಿರೋ ಪುಡಿ. ಈಗ ಒಂದೊಂದೇ ಹಾಕೋಣ ಗೈಸ್. ಗೈಸ್ ಆಪೋಸಿಟ್ ಅವ್ರದ್ದು ಒಂದು ಇನ್ನೂ ಬೇಯೋದ್ರಲ್ಲೇ ಐತೆ. ನಾವು ಆಗ್ಲೇ ಮಟನ್ ಮತ್ತು ಎಲ್ಲ ಮಸಾಲೆ ಹಾಕ್ತಿದೀವಿ ಗೈಸ್. ಪೆಪ್ಪರು ನೋಡ್ಕೊಂಡು ಹಾಕೊಳ್ಳಿ, ಬೇಕು ಅಂದ್ರೆ ಲಾಸ್ಟಲ್ಲಿ ಹಾಕೊಳ್ಳಿ. ಎಲ್ಲ ಹಿಂಗೆ ಹಾಕೊಳ್ಳಿ ಗೈಸ್. ಮಸಾಲೆಗಳನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ಆಮೇಲೆ ಸ್ವಲ್ಪ ನಿಮಗೆ ಥಿಕ್ನೆಸ್ ಆಗಿರ್ಬೇಕು ಅಂದ್ರೆ ಒಂಚೂರು ನೀರು ಹಾಕೊಳ್ಳಿ. ಜಾಸ್ತಿ ನೀರು ಹಾಕೊಳಕ್ ಹೋಗ್ಬೇಡಿ. ಚಿಕನ್ ಅಲ್ಲಿ ನೀರು ಬಿಡ್ಕೊಳುತ್ತೆ. ಅಲ್ಲಿ ನೋಡಿ ಗೈಸ್,
ಇನ್ನು ನಾವು ಏನೇ ಮಾಡಿದ್ರು ಮಾಡೇ ಇಲ್ಲ ಗೈಸ್. ಇಲ್ಲ ಏನೇ ಮಾಡಿದ್ರು ಒಂದ್ ಲೇಟ್ ಪೀಸ್ ಇನ್ನು ಏನು ಕದ್ರೋತಿಯಾ ಅಂತಾರ ನೋಡಿ ಗೈಸ್ ಇವರು. ಲೇಟ್ ಇನ್ನು ಮಾಡೇ ಇಲ್ಲ, ಆಗ್ಲೇ ಈ ಪಟ್ಟೆ confidence. ಲೇಟ್ ಆಗಿ ಮಾಡಿದ್ರು ಲೇಟೆಸ್ಟ್ ಅಣ್ಣ ಇದೇನಿದು ಎಣ್ಣೆನಾ ನೀರಾ? ಅಲ್ಲೇ ಬಿಟ್ಕೊಂಡಿರೋದು. ಅಲ್ಲ ಅದೇನದು ಪೋರ್ಕಲ್ಲಿ ಏನೋ ಬಿಟ್ಕೊಂಡದೆ. ಹೌದಾ ನೀರ ಅದು ಎಣ್ಣೆ ಬಿಟ್ಕೊಂಡದೆ ಎಣ್ಣೆ ಬಿಟ್ಟಿಲ್ಲ ಮತ್ ನೀರು ಒಂದೇ ಈಗ ನೋಡಿ ಗೈಸ್. ಆಯಿಲ್ ಅಂತಿದು. ನಾವು ನಿಮ್ಗೊಂದ್ ಯೂಸ್ ಮಾಡಿ ನಿಮ್ಗೊಂದ್ ಲೀಟರ್ ಆಯಿಲ್ ಬೇಕಂದ್ರೆ ಹೇಳಿ ಗೈಸ್. ಪೋರ್ಕ್ ಆಯಿಲ್ ಪೋರ್ಕ್ ಆಯಿಲ್ ತಿಪ್ಪೇನಹಳ್ಳಿ ಲೋಹಿತ್ ಮಮ್ಮ ಅನಿಲ್ ಚಿಟ್ಟೆ ಪೋರ್ಕ್ ಆಯಿಲ್. ನಾವು ಲೇಟ್ ಆಗಿ ಮಾಡಿದ್ರು ಲೇಟೆಸ್ಟ್ ಆಗಿ ಮಾಡ್ತೀವಿ. ವೇಟ್ ಮಾಡಿ ಶಶಾಂಕ್. ಓಕೆ ಮಮ್ಮ. ಟೇಸ್ಟ್ ಬರೋದಲ್ಲ ಮಚ್ಚಿ ಬರೋದಲ್ಲ ಹೆಂಗ್ ಕರೆಕ್ಟ್ ಆಗಿ ಹೇಳ್ದೆ ಮಚ್ಚಿ. ಆ ಚಿಕನ್ ಗಿಂತ ಸಕ್ಕತ್ತಾಗಿ ಬರುತ್ತೆ. ನಾವು ಮಾಡ್ತಿರೋದು ಏನ್ ಹೇಳಿ, ಪೋರ್ಕ್ ಚಿಲ್ಲಿ. ಲೋಹಿತ್ ಮಾಮ ಅವರೇ ಟೇಸ್ಟ್ ಎಲ್ಲ ಹುಡುಪಾಗಿ ನೀವು ಇಲ್ಲ 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 ನೋಡಿರಾ ಎಲ್ಲೂ ಇಲ್ಲ ಇಲ್ಲೂ ಚಿಕನ್ ಚಿಕನ್ ನಮ್ಗೆ ಚಿಕನ್ ಬೇಡ ಪೋರ್ಕ್ ಬೇಕು ಅನ್ಬೇಕು. ನೀವೇನ್ ಹೇಳಿ, ಚಿಕನ್ ಬೇಡ ನಮ್ಗೆ ಪೋರ್ಕ್ ಬೇಕು ಅನ್ಬೇಕು. ಆತರ ಈರುಳ್ಳಿ ಹಾಕ್ತಾ ಇದೀವಿ. ನಾಳದಕ್ಕೆ ಹಾಕ್ತಾನೆ ಇರಿ. ಸಪ್ರೇಟ್ ಮಸಾಲೆ ಹೊಡಿಬೇಕು ಇದಕ್ಕೆ. ಮಾಡಕ್ ಬರ್ತಿಲ್ಲ, ಹೆಂಗ್ ಬೇಕು ಹಂಗಂಗೆ ಹಾಕ್ತಾರೆ. ಅಲ್ಲ ಮಾಡ್ತೀವಿ, ಸಪ್ರೇಟ್ ಮಸಾಲೆ ಹೊಡಿಬೇಕು. ಚೆನ್ನಾಗಿ ಬರಲ್ಲ. ಚಿಕನ್ ಒಳ್ಳೆ ಕ್ರಿಸ್ಪಿ ಆಗಿರ್ಬೇಕು, ಹಂಗೆ ಸಾಫ್ಟ್ನೆಸ್ ಹಂಗೆ ಟಚ್ ಆಗ್ಬೇಕು ಗಾಯ್ಸ್. ನಿಮ್ಗೆ ಆ ಸ್ಪೈಸಸ್ ಅದನ್ನ ನೋಡಿ ಗಾಯ್ಸ್, ಹಂಗೆ ಎದ್ ಕಾಣ್ತಿದೆ. ಆ ಸಾಫ್ಟ್ನೆಸ್ ಚಿಕನ್ ತಿಂದಿದ್ರೆ ನೀವು ಒನ್ ಮೋರ್ ಅಂತ ಕೇಳ್ತಾನೆ. ನವೀನ್ ವೇಟ್ ಮಾಡಿ, ಬರ್ತೀವಿ. ನಾವು ಬರ್ತಾ ಇದೀವಿ, ನಾವು ಕಾಂಪಿಟೇಷನ್ ಅಲ್ಲಿ ಇದೀವಿ, ಬರ್ತೀವಿ. ನಮ್ಮ ಹಳ್ಳಿ ಕಡೆ ಒಂದ್ ಹೇಳ್ತಾರೆ, ಹುಡುಗರು ಕಾಡಲ್ಲಿ ಏನ್ ಮಾಡಿರೋ ಚಂದ ಅಂತ, ನಾವ್ ಏನ್ ಹಾಕ್ತೋದ್ರು ಚಂದ ನೋಡ್ರಿ. ಅಣ್ಣ ಹಾ ಫಿಲಮ್ ಡೈಲಾಗ್ ಸಾಕು, ಅಡುಗೆ ಮಾಡೋ ಫಸ್ಟ್ ಈಗಲೇ ತಿನ್ಬೇಕು ಅನ್ನಿಸ್ತೈತೆ ನವೀನ್. ನವೀನ್ ಅವರು ನಾಟಿ ಕೋಳಿ ಮಾಡಕ್ ಸರಿ ನೋಡಿ, ಅವ್ರದ್ದು ರೆಸಿಪಿನೇ ಬೇರೆ. ಅವ್ರು ಮಾಡ್ತಿರೋದು ಏನ್ ನವೀನ್ ನೀವು ಮಾಡ್ತಿರೋದು? ನಾವು ಮಾಡ್ತೀವಿ ಚಿಕನ್ ಫ್ರೈ. ಚಿಕನ್ ಫ್ರೈ ಅಲ್ಲ, ಇಲ್ಲ ಗೈಸ್ ಹಂಗಲ್ಲ. ಸುಮ್ಮನೆ ಒಂದು ಹೆಲ್ಪಿಂಗ್ ನೇಚರ್ ಇರ್ಬೇಕು. ಇಲ್ಲ ಇಲ್ಲ ಕಾಂಪಿಟೇಷನ್ ಅದೇ ನೀರ್ ಹಾಕಿದ್ದೆಲ್ಲ ಕ್ರೆಡಿಟ್. ನೀರಿಂದ ಏನಾರ ಟೇಸ್ಟ್ ಚೇಂಜ್ ಆಗುತ್ತಾ ಗೈಸ್? ನೀರಿಂದ ಏನಾಗಲ್ಲ. ಉಪ್ಪು ರುಚಿಯಿಂದ ಟೇಸ್ಟ್ ಚೇಂಜ್ ಆಗೋದು ಯಾವಾಗ. ಗೈಸ್ ಇವಾಗ ಕುದಿಯಲು ಇಟ್ಟಿದ್ದೇವೆ, ಬೇಯಲು ಇಟ್ಟಿದ್ದೇವೆ ಗೈಸ್. ಚೆನ್ನಾಗಿ ಬೇಯ್ತಾ ಇದೆ ಇದು. ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಚಿಕನ್ ಫುಲ್ಲು ಚೆನ್ನಾಗಿ ಒಳಗಡೆ ಬೆಂದ್ರೆ ತಿನ್ನಕ್ಕೆ ಹಂಗೆ ಒಳಗಡೆ ಹೋಗ್ತಿದ್ರೆ ಸಾಫ್ಟ್ ಆಗಿ ಗೈಸ್. ಇಲ್ಲಿ ನೋಡಿ, ನಾವೇ ಗೆಲ್ಲೋದು ಗೈಸ್. ಗೈಸ್ ಈಗ ನೋಡಿ 1 ಅವರ್ ಮುಂಚೆ ಮುಚ್ಚೋರೆ, ಈಗ ಜಸ್ಟ್ ಮುಚ್ಚಿದೀವಿ. ಹೆಂಗಿರುತ್ತೆ ಅಂದ್ರೆ ಪೋರ್ಕ್ ತಿಂತಾ ಇದ್ರೆ ಒಮ್ಮೆ ನೋಡಿ ಮಾಡೋದು ನೋಡಿ. ಇವೆ ಎಲ್ಲಾಡ್ಸಿದ್ದು ಗೈಸ್. ನೊಣ ಮುತ್ಕೊಳತ್ ನವೀನ್, ನಮ್ಗೆ ಹೈಜಿನಿಯಕ್ ಮಾಡ್ಬೇಕು ನಾವು. ನೀವು ಯಾವ ಗೈಸ್ ಅವ್ರ ಅಡುಗೆ ಮಾಡಿ ಟೆನ್ಷನ್ ಆಗ್ಬಿಟ್ಟು ಜ್ಯೂಸ್ ಕುಡ್ಸೋದು ಸ್ವಲ್ಪ. ಇಲ್ಲ ಬೇಡ ಗಾಬರಿ ಆಗ್ಬೇಡಿ, ನಾವು ಅಡುಗೆ ನೋಡಿ ಶಾಕ್ ಆಗ್ಬಿಟ್ಟು ಜ್ಯೂಸ್ ಕುಡಿ ಸ್ವಲ್ಪ. ನೀವು ಬಾಟಲ್ ತೆಗ್ದಿರೋದು. ನಾವು ಜ್ಯೂಸ್ ಕುಡ್ದಂಗೆ ತೋರಿಸ್ಬಿಡ್ತೀವಿ ಅವ್ರನ್ನ. ಜ್ಯೂಸ್ ಹೆಂಗ್ ಕುಡಿತೀವಿ, ಎಷ್ಟು ಸ್ಮೂತ್ ಕುಡಿತೀವಿ, ಅಷ್ಟು ಸ್ಮೂತ್ ಕುಡಿತೀವಿ ಅವ್ರನ್ನ ಗೈಸ್. ನೋಡೋಣ ಗೈಸ್. ಓಪನ್ ಮಾಡ್ತಿದ್ದೀವಿ. ಹೌದು, ರುಚಿಗೆ ತಕ್ಕಷ್ಟು ನಿಂಬೆ ಹಣ್ಣು. ಚಿಕನ್ ಚೆನ್ನಾಗಿ ಬಂದಿದೆ ಗೈಸ್, ಚೆನ್ನಾಗಿ ಬೇಯ್ತಾ ಇದೆ. ಈ ಒಂದು ಡಿಶ್ಗೆ ಅದ್ಭುತವಾಗಿ ರೂಪಿಸಿಕೊಟ್ಟಂತಹ ನಮ್ಮ ಶೆಫ್ ಶಶಿಗೌಡ ಅವರಿಗೆ ಧನ್ಯವಾದಗಳು. ಟೇಸ್ಟ್ ನೋಡ್ಬೇಕಿನ್ನ. ಈ ಮಾತು ಕೇಳಿ ಆಪೋಸಿಟ್ ಅವರು ಇಲ್ಲ ಗೈಸ್, ಇದು ನೋಡಿ ಮೂಕನಾಗ್ಬಿಟ್ಟಿದ್ದಾರೆ. ನಾವು ಈ ಖಾರ ಪುಡಿ ಆಗ್ಲಿ, ಧನಿಯಾ ಪುಡಿ, ಅರಿಶಿನ ಪುಡಿ ಎಲ್ಲ ಆರ್ಗ್ಯಾನಿಕ್ ನಮ್ದು. ಎಲ್ಲ ಅಂಗಡಿಲಿ ತಂದು ಮಾಡಲ್ಲ, ನಾವು ಸ್ವಂತ ಇದ್ ಮಾಡ್ತೀವಿ. ಅದೇ ಹೌದು, ಆಗ್ಬೇಕು. ಮುಕ್ರೆ ಆಯ್ತೀವಿ. ಟೇಸ್ಟ್ ನೋಡಾದ್ಮೇಲೆ ಅದನ್ನೇ ಅವ್ರದ್ದೇ ಹೇಳ್ತಿರೋದು. ಅದೇ ಯಾವ್ದು ಕೇಳಿ ನೋಡಿ ಪೋರ್ಕ್ ಟೆಸ್ಟ್ ನೋಡಿ ನೋಡಿ. ಇಲ್ಲ ಪೋರ್ಕ್ ನೋಡಿ ಆಗ್ಲೇ ಇನ್ನು ಏನು ಹಾಕಿಲ್ಲ. ರುಚಿ ಗೈಸ್ ಕಾಫಿ ಕುಡ್ದಾಗ ಕುಡಿತಾರೆ. ಪೋರ್ಕ್ ಮಾಡ್ತಾರೋ ಕಾಫಿ ಮಾಡ್ತಾರೋ ಹೆಂಗಿದೆ ಅಣ್ಣ? ಸೂಪರ್. ಇನ್ನ ಮಸಾಲೆನೇ ಹಾಕಿಲ್ಲ ಗಾಯ್ಸ್, ಆಗ್ಲೇ ಈ ತರ ಟೇಸ್ಟ್ ಮಾಡ್ತಿದ್ರೆ ಪೋರ್ಕ್ ಅಲ್ಲಿ. ನೋಡಿ ನೋಡಿ ನಮ್ದು ಎತ್ಕೊಂಡು ಹೋಗ್ತಾವ್ರ ನೋಡಿ, ಅಲ್ಲಿ ಟೊಮೊಟೊ ಹಣ್ಣು ಹಾಕ್ತಾವ್ರೆ. ಇದು ನೋಡಿ ಟೊಮೊಟೊ ನಾವು ತೆಗೆದಿರೋದು ಗೈಸ್. ಟೇಸ್ಟ್ ಬೇಕಂತೆ ಗೈಸ್. ನೋಡಿ ಗೈಸ್, ಸ್ಮೆಲ್ಲಿಗೆ ಅಡಿಗೆ ಮಾಡೋ ಬಿಟ್ಟು ಬರ್ತಿದ್ದಾರೆ ಗೈಸ್. ಅರ್ಥ ಮಾಡ್ಕೊಳ್ಳಿ, ಇಲ್ಲೇ ಗೊತ್ತಾಗುತ್ತೆ ಕ್ಲಿಯರ್ ಯಾರು ಅಂತ.
3 ಗಂಟೆ 3:07 ಆಗಿದೆ time. ಅದಕ್ಕೋಸ್ಕರ ಏನೋ ಒಂದು ಟೇಸ್ಟ್ ಇಲ್ಲ ಚೆನ್ನಾಗಿ ನೋಡಿ ಗಾಯ್ಸ್, ನೆಕ್ಕಿದ ಬೇಕಾ ನೆಕ್ತಾರೆ, ಅಷ್ಟು ಚೆನ್ನಾಗಿರ್ಬೇಕು ಟೇಸ್ಟು. ಖಾರ ಬೇಕು, ಸ್ವಲ್ಪ ಖಾರ ಹಾಕ್ರಿ ಗೈಸ್. ನಾನು ಟೇಸ್ಟ್ ನೋಡಿಲ್ಲ, ನಮ್ಮ ಪಾರ್ಟ್ನರ್ ಶಶಿಗೌಡ ಅವರು ಟೇಸ್ಟ್ ನೋಡಿದ್ದಾರೆ. ಇವಾಗ ಇನ್ನೇನು ನಮ್ದೇನು ಆಲ್ಮೋಸ್ಟ್ 80% ಆಗಿದೆ, ಇನ್ನು 20% ಆಗಬೇಕು. ಚಿಕನ್ನು ಸ್ವಲ್ಪ ಬೇಯಬೇಕು ಗೈಸ್, ಇನ್ನೂ ಬೇಯ್ದಿಲ್ಲ, ಚೆನ್ನಾಗಿ ಬೇಯಬೇಕು. ಸೊ ಸಾಕಲ್ವಾ? ಖಾರನ ಫಂಕ್ಷನಲ್ಲಿ ಮಸಾಲೆ ಒಳಗೆ ಮಚ್ಚಿ ಫೋರ್ಕ್ ಏನಾನ ಮಾಡ್ಬೇಕು ಅಂತ ಅನ್ಕೊಂಡ್ರೆ ತಿನ್ನಕ್ಕೆ ಯಾರು ಮಾಡಿದ್ದು ಅಂದ್ರೆ ಹೇಳ್ಬೇಕು ಹಂಗೆ. ಈಗ ಅನಿಲ್ ಅವರು ಚೆನ್ನಾಗಿ ಅವರು ನಮ್ಮ ಮೇನ್ ಶೆಫ್, ಯಾಕಂದ್ರೆ ಫೋರ್ಕಲ್ಲೆಲ್ಲ ಅವರೇ ಇದ್ದಿರೋದು. ನಮ್ಗೆ ಈಗ ಹೇಳ್ಕೊಡ್ತಾವ್ರೆ ಅವರು ಹೆಂಗೆ ಕುಕ್ ಮಾಡೋದು ಅಂತ. ಫೋರ್ಕ್ ಎಲ್ಲ ಏನಾನ ಇದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಫೋರ್ಕ್ ಮಾಡೋದಿದ್ರೆ ಏನಾನ ಕಾಂಟ್ಯಾಕ್ಟ್ ಮಾಡಿ. ಹೌದೌದು, ಟೇಸ್ಟ್ ನೋಡಿದ್ಮೇಲೆ ನೀವೇ ಹೇಳ್ತೀರಾ. ಆಮೇಲೆ ಗೈಸ್, ಖಾರದ ಪುಡಿ ಹಾಕ್ತಾ ಇದೀವಿ. ನಾವು ಆರ್ಗ್ಯಾನಿಕ್ ಯೂಸ್ ಮಾಡೋದು, ಎಲ್ಲ ಹೋಮ್ ಮೇಡು. ಯಾಕಂದ್ರೆ ನಾವು ಔಟ್ ಸೈಡ್ ಇಂದ ತಂದು ಎಲ್ಲ ಮಾಡಲ್ಲ. ಇಲ್ಲ, ನಾವು ಶುದ್ಧವಾಗಿ ಮಾಡಿಸಿರೋದು ಮನೆಯಲ್ಲಿ. ಗೈಸ್, ಇನ್ನು ಅಡುಗೆ ನಡೀತಾನೆ ಇದೆ. ಆಗ್ಲೇ ಅವ್ರಿಬ್ರೆಲ್ಲ ಜಗಳ. ಚೆನ್ನಾಗಿರುತ್ತೆ ಅಡುಗೆ, ಇಲ್ಲ ಚೆನ್ನಾಗಿರುತ್ತೆ ಗೈಸ್, ಸೂಪರ್ ಆಗಿರುತ್ತೆ. ನೋಡಿ ಗೈಸ್, ಚಿಕನ್ ಟೇಸ್ಟಿಗೆ ಬಂದವನೇ. ನೋಡಿ ಗೈಸ್, ಅಡುಗೆ ಮಾಡ್ತಿಲ್ಲ ಅಂದ್ರೆ ಆ ಸ್ಮೆಲ್ ಅವ್ರಿಗೆ ಹಂಗೆ ಹೊಡೆದಿದೆ ಅಂದ್ರೆ ಗೈಸ್, ಇಲ್ಲೇ ಗೊತ್ತಾಗ್ತಿದೆ ಕ್ಲಿಯರ್ ಯಾರು ಅಂತ ಗೈಸ್ ನಿಮ್ಗೆ. ನೋಡಿ ಗೈಸ್, ಕುಡಿತವನೇ ಅಂದ್ರೆ ಇನ್ನು ಯಾವ ಅರ್ಥ ಮಾಡ್ಕೊಳ್ರಿ. ಏನಿಲ್ಲ, ನನ್ನ ಪ್ರಕಾರ ಒಂದು 5 ಕೊಡ್ಬೋದು ಬಿಡು. 10ಕ್ಕೆ 5 ಕೊಡ್ಬೋದು. 10ಕ್ಕೆ ನಮ್ಮಂಗೆಲ್ಲ ಬರೋಕ್ಕಾಗಲ್ಲ, 5 ಕೊಡ್ಬೋದು ಅಷ್ಟೇ. ನೋಡು ಗೈಸ್, ಯಾವ್ದೋ ಲೋಕಲ್ ಮಾಂಸ ತಗೊಬಿಟ್ಟವ್ರೆ. ಮಾಂಸ ಚೆನ್ನಾಯ್ತು. ಯಾರು ಹೇಳಿದ್ದು ಮಾಂಸ ಚೆನ್ನಾಗಿಲ್ಲ ಅಂತ? ನೀವ್ ಏನ್ ಬೇಕಾ ಹೇಳ್ಕೊಂತೀರಿ ಗೈಸ್. ಇವರು ಚೆನ್ನಾಗಿದೆ ಮಾಂಸ ತರಕ್ಕೆ ಬರಲ್ಲ, ಅಡಿಗೆಗೆ ಬರ್ತಾರೆ ಗೈಸ್. ವ್ಯವಸ್ಥೆ ಮಾಡಿದೀವಿ. ನೋಡ್ಬೇಕಾದ್ರೆ 1000 ಜನ 1000 ಮಾತಾಡ್ತಾರೆ, ತಿಂದ ಮೇಲೆ ಹೇಳೋದೈತಲ್ಲ ಅದು ಇಂಪಾರ್ಟೆಂಟ್. ನೀನು ಹೇಳಿದ ಮಾತು ಸತ್ಯ. ಯಾಕಂದ್ರೆ ಗೈಸ್ ಮತ್ತೆ ಮುಚ್ಚಿದೀವಿ ಗೈಸ್. ಮತ್ತೆ ಬೇಯಿಸಿದೀವಿ. 5 ನಿಮಿಷ ಬೇಯ್ಬೇಕು ಗೈಸ್. ಇನ್ನು ನಮ್ದು ಬೇಯ್ದ್ಮೇಲೆ ಅಡುಗೆ ರೆಡಿ ಗೈಸ್. ನಮ್ದು ಅಷ್ಟೇ 5 ಮಿನಿಟ್ಸ್ ಅಷ್ಟೇ. ನೋಡಿ, ನಾವು ಅದೇ ಸೇಮ್ ಇದೆ. 5 ನಿಮಿಷ ಆಯ್ತು ನಮ್ದು. ನಮ್ದು ಅಷ್ಟೇ. 1000 ಏನ್ ಹೇಳ್ದ? 1000 ಓಡಾಯ್ತು ಎಲ್ಲಿಗೆ ಬಂದಿದ್ರಾಗ್ಲೇ. ಈಗ ನೋಡಿ, ಜ್ಯೂಸ್ ಕುಡಿಯಕ್ ಹೋದ ಅವ್ನು. ಮ್ಯಾಲ್ಗೆ ನೀರು ಸೋರ್ತಾ ಐತೆ, ಏನ್ ಮಾಡೋಣ, ಜ್ಯೂಸ್ ಕುಡಿಯಕ್ ಹೋದ ಅವ್ನು. ಬರೀ ಚಿಕನ್ ಮೂಳೆನೆ ಕಾಣ್ತಾವಲ್ಲಿ. ಗೈಸ್ ನೋಡಿ, ಇವನು ಚಿಕನ್ ಅವ್ರದ್ದು ಬಂದ್ಬಿಟ್ಟು ಪೋರ್ಕು, ಚಿಕನ್ ಮುಂದೆ ಕುಂತ್ಕೊಂಡು ಚಿಕನ್ ನೋಡಿ ಬಾರಿಸ್ತವನೆ. ಕೈ ಬಿಟ್ಟು ಸಾಕು. ಕಾಫಿ ಅಂಗಡಿ ಚಾ ಮಾಡ್ತೀವಿ, ಹಾಕು. ಮಾಮೂಲಿ 10 ರೂಪಾಯಿ ಬಿಟ್ಟು ಕೊಡ್ಕೊತವ್ರೆ. ಗೋಬಿ ಇರ್ತದೆ ಬರೀ 10 ರೂಪಾಯಿ ಸೇರಿದ್ರು. ಇನ್ನ ಗೋಬಿ ನೋಡು, ಗೋಬಿ ನಮ್ದು ನೋಡೋದು ಕಡಿ ತಿನ್ಬಿಟ್ಟು ಏನು ಹೇಳ್ತಾರೆ ನೋಡಿ. ಸಕ್ಕತ್ತಾಗಿರ್ತದೆ ಬೇಡ. ನೋಡಿ ಹಿಂಗಿರುತ್ತೆ. ಗೋಬಿ ಗೈಸ್, ನಮ್ಮದು ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಗೈತೆ. ಈಗ ಟೇಸ್ಟ್ ಮಾಡಬೇಕು ಗೈಸ್. ಒಂದ್ಸತಿ ಝೂಮಿಂಗ್ ಆಗಿ ನೋಡಿ ಯಾವ ಥರ ಪ್ರೆಸೆಂಟೇಷನ್ ಮಾಡಿದ್ದೀವಿ ನಾವು. ಇದರಿಂದ ತುಂಬ ಶ್ರಮ ಪಟ್ಟಿದ್ದಾರೆ ಶಶಾಂಕ್ ಗೌಡ ಅವರು.
ನವೀನ್ ಅವರು ಪಟ್ಟಿದ್ದಾರೆ ಗೈಸ್. ತುಂಬ ಪ್ರಿಪ್ರೇಷನ್ ಎಲ್ಲ ಇವನ್ನೇ. ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ. ಸೊ ನೀವು ಇದು ಫೋಟೋ ಹೊಡ್ಕೊಳ್ಳಿ ಗೈಸ್. ಇದು ಯಾವ ಚೆನ್ನಾಗಿ ಬಂದಿದೆ, ಇದು ಚೆನ್ನಾಗಿದೆಯೋ ಅಥವಾ ನೀವೇ ಮಾಡಿ ನೀವೇ ಹೇಳಿ ಚೆನ್ನಾಗಿ ಬಂದೈತೆ ಅಂತ. ಟೇಸ್ಟ್ ಕೊಟ್ಟು ರಿವ್ಯೂ ಫೋನ್ ಚೆನ್ನಾಗಿದೆಯೋ ಅಥವಾ ನೀವು ಕಮೆಂಟ್ ಹಾಕಿ ಗೈಸ್ ಯಾವ ಚೆನ್ನಾಗಿದೆ ಅಂತ. ನಿಮ್ಮ ಪ್ರೆಸೆಂಟೇಷನ್ ನೋಡಿ ಯಾವ ಚೆನ್ನಾಗಿ ಬಂದಿದೆ, ಯಾವ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ ಗೈಸ್. ದಯವಿಟ್ಟು ಶಶಿಗೌಡ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ನೋಡೋಣ ಇರಿ ಗೈಸ್ ಅವ್ರೇನು ಮಾಡಿದ್ದಾರೆ ಪೋರ್ಕ್ನ. ನೋಡೋಣ ಗೈಸ್. ಗೈಸ್ ನೋಡಿ ಅದ್ದೂರಿಯಾಗಿ ಬಂದೈತೆ. ಈಗ ರೆಡಿಯಾಗಿದೆ. ನಿಮಗೆ ಎಲ್ಲ ಡೆಕೋರೇಟಿವ್ ಆಗಿ ಹೆಂಗೆ ರೆಡಿ ಮಾಡಿದ್ದೀವಿ ನೋಡಿ. ನವೀನವರು ನಮಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನೋಡಿ ಹೆಂಗೆ ಮಾಡಿದ್ದೀವಿ ಗೈಸ್, ನೀವೇ ಹೇಳಿ. ಅವ್ರು ಚೆನ್ನಾಗಿದೆಯಾ ನಮ್ಮ ಚೆನ್ನಾಗಿದೆಯಾ ಹೇಳಿ. ಈಗ ಟೇಸ್ಟ್ ಕೊಟ್ಟು ರಿವ್ಯೂ ತೊಗೊಂಡ್ಬರಿ. ನಮ್ಮದು ಪೋರ್ಕ್ ಗೋಬಿ ಪ್ಲಸ್ ನವೀನ್ ನಿಮ್ದೇನು ಚಿಕನ್ ಸೂಪರ್. ಅಂತ ನೀವು ಇಡಬೇಡ್ರಿ. ನಮಗೆ ಬೇಕು ಕೊಡಿ, ನಮಗೆ ಹೋಗೋದು ಬೇಡ ಬೇಡ ನಾವೇನು ಇರಬೇಕಲ್ಲ. ನಾವೇನು ಬೇಡ ಚೆನ್ನಾಗಿರುತ್ತೆ ನನಗೆ ಚೆನ್ನಾಗಿದೆ. ನಿಂಬೆ ಇಡ್ತಾವೆ ಮಾಮ ಮಾಮ ಚೂರು ಚೆನ್ನಾಗಿರುತ್ತೆ. ದಯವಿಟ್ಟು ಬೇಡ. ಚೆನ್ನಾಗಿದೆ ಚಿಕನ್ ಚೆನ್ನಾಗಿದೆ. ನಾವು ನೀನು ಸರ್ವ್ ಮಾಡು, ನಾನು ಕೊಡ್ತೀನಿ. ಓಕೆ ಗೆಸ್ಟ್ ಬರಲ್ಲ. ಇಲ್ಲೇ ತಗೊಳ್ಳಿ. ಗೆಸ್ಟ್ ಬರಲ್ಲ. ಫಸ್ಟಿಗೆ ಇದು ಚಿಕನ್ ಅಂಕಲ್ 10ಕ್ಕೆ ಎಷ್ಟು ಕೊಡ್ತೀರಿ ಹೇಳಿ. ಫಸ್ಟೇ ಕೊಡ್ಬೇಡ್ರಿ, ಎರಡು ತಿಂದ್ಬಿಟ್ಟು ಕೊಡ್ರಿ. ಈರುಳ್ಳಿ ಸೌತೆಕಾಯಿ ಹಾಕು. ಅವ್ರು ಹಾಕೋಕ್ಕೂ ಮುಂಚೆ ನಾವೆಲ್ಲ ಹಾಕ್ಬಿಡೋಣ. ಒಂದು ನಿಂಬೆಹಣ್ಣು ಹಾಕು. ಏನು ಮಾಡ್ಬೇಕು ಈಗ ಅಂತ ಟೇಸ್ಟ್ ನೋಡಿ ಯಾವ್ದು ಚೆನ್ನಾಗಿದೆ ಅದರಲ್ಲಿ. ತಿಂದು ನೋಡಿ ಎರಡು ಚಿಕನ್ ಇದ್ದಾನೆ ಇಲ್ಲ ಅದು ಚಿಕನ್ ಚಿಕನ್ ಪೋರ್ಕ್ ಚೆನ್ನಾಗಿದೆ ನೋಡು. ಮೈಕ್ ಹಾಕ್ರಿ. ಇನ್ನೊಂದ್ಸಲ ಅಂದರೆ ಪೋರ್ಕ್ ಅಪರೂಪದ ಡಿಶ್ ಅಲ್ವಾ. ಹಂಗೆ ಮನಸ್ಸಲ್ಲಿ ಕಡಿ ಮಾಸು ನಮ್ಗೆ ತಿಂದ್ಬಿಟ್ಟು ಹೊಡ್ಕೊಂಡು ಬನ್ನಿ ನಿಮ್ದೊಂದು ಬರ್ರಿ ಇಬ್ರು ಬನ್ನಿ. ಟೀಮ್ ಗೋಯ್ತು. ಹೋಗೋಣ. ಚೆಫು ಮದುವೆ ಹಣ್ಣು. ಬರೀ ಆಫೀಸ್ ಬಿಟ್ಟು ತಗೊಳ್ಬಿಡು. ಆಫೀಸ್ ಬರಕ್ಕೆ ನಿಂಬೆಹಣ್ಣೆಲ್ಲ ನಾವು ಹಾಕಿದ್ದೀವಿ. ಅದ್ರಾಗೆಲ್ಲ ನಮ್ಮದೇ ಫಸ್ಟ್. ಆದರೂ ಎರಡು ಜೊತೆ ತಿನ್ನೋದ್ರಿಂದ ಟೇಸ್ಟ್ ಏನು ಅಂಥ ಟೇಸ್ಟ್ ಸಿಗ್ತಾ ಇಲ್ಲ. ಒಂದು 2 ಸೇರ್ತಾರೆ ಕೊಡಿ. ಬಾ ಆ ಕಡೆ ನಾನು ಆ ಕಡೆ ಬಾ ಬಾ ಆ ಕಡೆ ಬರ ಏ ಬರ ಯಾವುದಪ್ಪ? ಎರಡೂ ಒಂದೇ ಇರೋದು. ಒಂದೆರಡು ಒಂದೊಂದೇ 10 ಕಾರು 30 ಕೆ ಜಿ. ಅದೇ ಮಾರ್ಕ್ಸ್ ಕೊಡಿ ಯಾಕಂದ್ರೆ ಎಷ್ಟು ಕೊಡ್ತೀರಾ ಚಿಕನ್ ಎಷ್ಟು ಕೊಡ್ತೀರಾ. ಇದಕ್ಕೆ ಪೋರ್ಕ್ ಯಾಕೋ ಸ್ವಲ್ಪ ಇದೈತೆ. ಚಿಕನ್ ಚೆನ್ನಾಗಿದೆ. ಪೋರ್ಗೆ 10 ಜೋಡು ಕೊಡ್ತೀನಿ, ಚಿಕನ್ 9 ಕೊಡ್ತೀನಿ. ಕೈಯಲ್ಲಿ ಬೇಯಬೇಕು. ಅರ್ಜೆಂಟ್ ಮಾಡಿರೋರು. ಇನ್ನು ಟೇಸ್ಟ್ ಎಲ್ಲ ಚೆನ್ನಾಯ್ತಾ? ಟೇಸ್ಟ್ ಚೆನ್ನಾಗಿದೆ. ಇದು ಪ್ರೆಸೆಂಟೇಷನ್ ಅವ್ಕಿಂತ ಹೆಂಗೈತೆ ನೋಡಿ. ಒಂದು Presentation. ಚಿಕನೇ ಚೆನ್ನಾಗಿದೆ. ಗೈಸ್ ಫೈನಲಿ ಒಬ್ಬರು ತಗೊಂಡಿದ್ದೀವಿ. ಎಲ್ಲಾನು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗೈತೆ. ಅದೇ ಹೇಳಿದಾಗ ಅಂಕಲ್ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಏನು ತಪ್ಪಲ್ಲ. ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ತದೆ. ಸ್ವಲ್ಪ ಕಮ್ಮಿ ಅನಿಸ್ತು. ಅದೇ ನಂದಿ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು ಅಷ್ಟೇ. ಹಾ? ಸ್ವಲ್ಪ ಅರ್ಜೆಂಟ್ ಮಾಡಿದ್ರು. ಸ್ವಲ್ಪ ಪೆಪ್ಪರ್ ಪೌಡರ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬಂದಿದೆ. ಅದನ್ನ ಇದು ಎಲ್ಲ ಕರೆಕ್ಟಾಗಿ ಹಾಕೋದಲ್ಲ ಕರೆಕ್ಟಾಗಿ ಫೈನಲಿ ನಾವು ಗೆದ್ದಿದ್ದೀವಿ. ಇವ್ರು ಗೆದ್ದಿದ್ದಾವೆ. ನೀವು ಚೆನ್ನಾಗಿ ಮಾಡಿದ್ದೀರಾ. ಅದಕ್ಕೆ ಎಲ್ಲ ಸೇರ್ತೀನಿ. 1 ಪೀಸ್ ಪೋರ್ಕ್ ಕೊಡ್ತಾ ಇದ್ದೀನಿ. ಉದ್ದೂರಿಗೆ ನಾನು ಮಾಡ್ಕೊಡ್ತೀನಿ, ಒಂದ್ಸರಿ ತಿನ್ನೋಡಿ. ಕಾಡಂದಿ ತಗೊಂಬತ್ತೀನಿ, ಅವಾಗ ಒಂದ್ಸರಿ ಮಾಡ್ತೀನಿ, ನೀವು ಒಂದ್ಸರಿ ತಿಂದು ನೋಡಿರ. ಕತೆ ಹೊಡಿತಾವೆ ಏನು ಮಾಡೋಕ್ಕಿಂತ ಮುಂಚೆ ಗೈಸ್, ಮಾಡೋಕ್ಕಿಂತ ಮುಂಚೆ ಇವರೇ ವಿನ್ನರ್ ಅಂತ ಏನು ಬೀಳಾಡ್ತಾರೆ ಗೈಸ್. ಅದಕ್ಕೆ ಗೈಸ್ ಹೇಳೋದು ಬಾಳಿ ಎಲೆಗೆ ನೀರು ಹಾಕು.
ಟೆನ್ಷನ್ ಆಗ್ಬಿಟ್ರಿ ಏನು ಬರೀ ಕಾಂಪಿಟೇಷನ್ ಅಷ್ಟೇ ಮನ್ಸಲ್ಲಿ ನಾವು ಊರಲ್ಲಿ ಕೊಡ್ಕೊಂಡಿದ್ದೀವಿ ಅನ್ನ ಸಾಕು ಅಮ್ಮ ಇಲ್ಲ ಈಗ ಚೆನ್ನಾಗಿಲ್ಲ ಅಂತ ಮನೆ ತಿರುಗ್ಬಿಟ್ಟು ಕಾಂಪಿಟೇಷನ್ ಎಲ್ಲ ಮುಗಿದ್ದು ಎಲ್ಲ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನನ್ನ ಅನಿಸಿಕೆ ಪ್ರಕಾರ ನಾವೇ ಗೈಸ್ ಗೆದ್ದಿದ್ದು. ಹೋದ್ ಒಂಚೂರು ಟೇಸ್ಟ್ ಕಮ್ಮಿ ಆಗಿದೆ. ಚಿಕನ್ ಒಂದು ಚೆನ್ನಾಗಿ ಮಾಡಿದ್ದೀವಿ ಅವ್ರಿಗಿನ್ನ ಆ್ಯಕ್ಚುಲಿ ಆಡಿಯನ್ಸ್ ಪ್ರಕಾರ ನಾವೇ ವಿನ್ನರು, ಅವ್ರ ಪ್ರಕಾರ ಅವರೇ ವಿನ್ನರ್ ಅಂತ ಇವಾಗ ಅವ್ರು ಪ್ರಮೇಲೆ ಇದ್ದಾರೆ. ಒಂದ್ಸತಿ ಅವ್ರ ಸತಿ ಚೇಂಜ್ ಮಾಡಿ ಚೆನ್ನಾಗಿದೆ, ಚಿಕನ್ ಚೆನ್ನಾಗಿದೆ, ಪೋರ್ಕ್ ಚೆನ್ನಾಗಿದೆ. ಪೋರ್ಕ್ ದೂರ ಆಗೈತೆ ಚಿಕನ್ ಅಡುಗೆ ಮಾಡ್ಕೊಂಡು ಒಬ್ಬರು ಯಜಮಾನ್ರಿದ್ರು, ಅವ್ರಿಗೆ ಕೊಡೋಣ ಅಂತ ಬಂದೋ ಕಾಯ್ಸ್ ನೋಡ್ರಿ ಅವರೇ ಇಲ್ಲ ಇವಾಗ. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು.